ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಒಂದು ಸ್ಪೆಕ್ಯುಲೇಟಿವ್ ಸ್ಟೋರಿ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ನಮ್ಮ ವರದಿಗಾರರು ಈ ಸುದ್ದಿಯನ್ನು ಕೊಟ್ಟಾಗ ಸುದ್ದಿ ಮೂಲ ಕೇಳಿದೆ ನಾನು. ಋಷಿ ಮೂಲ, ನದಿ ಮೂಲ, ಸುದ್ದಿ ಮೂಲಗಳನ್ನು ಕೇಳಬಾರ್ದು ಅಂತಾರೆ. ಬಟ್ ನಮಗೊಂದು ಹಕ್ಕಿರುತ್ತೆ ಸಣ್ಣದು. ಏನು ಸುದ್ದಿ? ರಾಹುಲ್ ಗಾಂಧಿಯವರು ಕರ್ನಾಟಕದ ಕೆಲವು ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೆ ಫೋನ್ ಮಾಡಿದ್ದಾರೆ. ಅವರ ಪೈಕಿ ಕೆಲವರು ಸಚಿವರುಗಳು ಕೂಡ ಇದ್ದರು. ಅವರಿಗೆ ಫೋನ್ ಮಾಡಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ ಚರ್ಚೆ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯದಲ್ಲಿ ಜನ ಏನು ಮಾತಾಡ್ಕೊಳ್ತಾರೆ? ಪಕ್ಷದಲ್ಲಿ ಏನು ಚರ್ಚೆ ಇದೆ? ಯಾರ್ಯಾರ ಕಡೆ ಯಾವ್ಯಾವ ಶಾಸಕರಿದ್ದಾರೆ? ಎಷ್ಟೆಷ್ಟು ಶಾಸಕರಿದ್ದಾರೆ? ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಒಳ್ಳೆಯದು ಅಂತೆಲ್ಲ ಕೇಳಿದ್ರಂತೆ. ಅವರು ತಮಗೆ ತಿಳಿದ ಉತ್ತರವನ್ನು ಕೊಟ್ಟಿದ್ದಾರಂತೆ. ಇದು ಸುದ್ದಿ. ನಾನು ಅದೇ ಕೇಳಿದೆ, ಎಲ್ಲಿಂದ ಬಂತು ಸುದ್ದಿ ಅಂತ. ತುಂಬ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು, ನ್ಯಾಷನಲ್ ಲೀಡರ್ಸ್ಗಳಿರುವಂಥ ವಾಟ್ಸಪ್ ಗ್ರೂಪ್ ಒಂದರಲ್ಲಿ ಇದು ಚರ್ಚೆ ಆಗಿದೆ ಅಂತ ಮಾಹಿತಿ. ಎರಡು ಸಾಧ್ಯತೆಗಳಿದೆ. ಇದು ಯಥಾವತ್ತಾಗಿ ಹಿಂಗೆ ನಡೆದಿರುವ ಸಾಧ್ಯತೆ. ಕಂಪ್ಲೀಟಾಗಿ ತಳ್ಳಿ ಹಾಕಿಬಿಡ್ತೀರಾ? ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಥರದ ನಾಯಕರುಗಳೇ ದಿಲ್ಲಿಗೆ ಹೋಗಿದ್ದು ಎಷ್ಟು ದಿವಸ ಹಿಂಗೆ ಎಳ್ಕೊಂಡು ಹೋಗ್ತೀರಿ, ಆದಷ್ಟು ಬೇಗ ಬಗೆಹರಿಸಿ ಅಂತ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಮೇಲೆ ದಿನದಿಂದ ದಿನಕ್ಕೆ ಕರ್ನಾಟಕದ ನಾಯಕರುಗಳಿಂದ ಒಂದು ಒತ್ತಡ ಬೀಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಏನವ್ರದ್ದು? ನನಗೆ ಕೊಟ್ಟ ಮಾತೇನಾಯಿತು? ಹೊರಗಡೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವೇನು ಸಿದ್ದರಾಮಯ್ಯನವರು ನಾನು ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದಲ್ಲ, ಉಳಿದವರು ಎದುರಿಗೆ ಮಾತುಕತೆ ಆಗಿದೆ ಅಂತಿದ್ದಾರೆ ಅವರು. ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತ ಅವ್ರು ತಮ್ಮ ಮಾತಾಡ್ತಾರೆ. ಹಿಂಗಿದ್ದಾಗ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಎಷ್ಟು ದಿವಸ ಕೂತ್ಕೋತಾರೆ ಇನ್ನು? ಆದ್ದರಿಂದ ನಾಯಕರುಗಳಿಗೆ ಪ್ರಶ್ನೆ ಮಾಡಿ ಕೇಳಿರಬಹುದಾ? ಅದು ಒಂದು. ಇನ್ನೊಂದು, ಸಂಸತ್ ಅಧಿವೇಶನ ಈಗಷ್ಟೇ ಮುಗಿದಿದೆ ರೀ. ಅತ್ಯಂತ ಆಕ್ಟಿವ್ ಆಗಿ ರಾಹುಲ್ ಗಾಂಧಿಯವರು ಭಾಗವಹಿಸಿದ ಅಧಿವೇಶನ ಅದು ಮುಗಿಯಿತು ಅನ್ನೋಷ್ಟರಲ್ಲಿ 5 ಸ್ಟೇಟ್ ಎಲೆಕ್ಷನ್ ಪ್ರಿಪರೇಷನ್ ಶುರುವಾಗಿದ್ದಾವೆ. ಒಂದೊಂದು ರಾಜ್ಯದಲ್ಲಿ ಮೈತ್ರಿಯದು ಒಂದೊಂದು ಕಥೆ ಇದೆ. ಅಲ್ಲಿ ಅಸ್ಸಾಂನಲ್ಲಿ ಮಾಜಿ ರಾಜ್ಯಾಧ್ಯಕ್ಷರೇ ಪಕ್ಷ ಬಿಟ್ಟು ಹೋಗಿ BJPಗೆ ಸೇರ್ಕೊಂಡ್ರು. ಇಲ್ಲಿ ತಮಿಳ್ನಾಡಿನಲ್ಲಿ 25 ಕ್ಷೇತ್ರ ಕೊಡ್ತೀವಿ ಅಂತ DMKದವರು, 40 ಬೇಕು ಅಂತ ಇವರು, 73 ಕೊಡ್ತೀವಿ ನಮ್ಮ ಜೊತೆ ಬರ್ತೀರಾ ಅಂತ TVK ವಿಜಯ್ ಕರೀತಿದ್ದಾರೆ. ಈ ಥರದ್ದಿದೆ. ಅಲ್ಲಿ ಕೇರಳದಲ್ಲಿ ಇನ್ನೇನು ಗೆದ್ದು ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಹುರುಪಿನಲ್ಲಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿಗೆ ಭಾಳ ಪಾಸಿಟಿವ್ ಆಗಿದೆ ಕೇರಳ, ನೋ ಡೌಟ್. ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಹುರುಪಿನಲ್ಲಿ ಅವರಿದ್ದರೆ, ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ, ಇನ್ನೊಮ್ಮೆ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ. ಪಿಣರಾಯಿ ವಿಜಯನ್, ಮಣಿಶಂಕರ್ ಅಯ್ಯರ್ ಭಾಷಣ, ಪಿಣರಾಯಿ ವಿಜಯನ್ ಮತ್ತೆ CM ಆಗಬೇಕು ಅಂತ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸೆರಗು ಕಡಿದುಕೊಂಡು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದಾರೆ. ಇವೆಲ್ಲ ಕೆರ್ಕಳಕ್ಕೆ ಪುರುಸೊತ್ತಿಲ್ಲದೆ ಇರುವಂಥ ಚರ್ಚೆಗಳಿವು. ಅದರ ಮಧ್ಯದಲ್ಲಿ ಕರ್ನಾಟಕದ ವಿಷಯದಲ್ಲಿ ಮಿನಿಸ್ಟರ್ಗಳಿಗೆ ಫೋನ್ ತಗೊಳ್ಳಿ, ಹಿರಿಯ ನಾಯಕರಿಗೆ ಹಂಗೆ ಮಾಡೋದಕ್ಕೆ ಸಾಧ್ಯನಾ? ಇರೋದು ಅದೊಂದು ಡೌಟ್. ಒಂದು ವೇಳೆ ಈ ಸುದ್ದಿ ನಿಜಾನೇ ಅನ್ನುವುದಾದರೆ ಕರ್ನಾಟಕದ ವಿಷಯದಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವುದಕ್ಕೆ ನಿರ್ಧಾರ ಆದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ನಂತರ ಅವರ ವಲಯದಲ್ಲಿ ಒಂದು ಚರ್ಚೆ ಶುರುವಾಯಿತು. ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮಧ್ಯದ ಒಳಗೆ, ಅಂದರೆ ಯು ಕ್ಯಾನ್ ಸೇ ದ ಗ್ಯಾಪ್ ಆಫ್ ಅರೌಂಡ್ 15 ಡೇಸ್. ಈ 15 ದಿನದಲ್ಲಿ ಒಂದು ಸಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಇಬ್ಬರನ್ನೂ ದೆಹಲಿಗೆ ಕರೆಸ್ಕೊಳ್ತಾರೆ ಅಂತ. ಆವಾಗ ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಇದ್ರೂ ಇರಬಹುದೇನೋ ಅನ್ಸುತ್ತಪ್ಪ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದು ಏನು ಹೇಳಿದ್ರು? ವಿ ಹ್ಯಾವ್ ಫೈನಲಿ ಕಮ್ ಟು ಅ ಕನ್ಕ್ಲೂಷನ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ರಂತೆ. ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ಅಂದ್ರೆ ಅವರು ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ಅಂತ. ಆದ್ದರಿಂದ ಸಾಧ್ಯತೆಗಳು ಹಿಂಗೂ ಇದೆ. ಎರಡೂ ಸಾಧ್ಯತೆಗಳನ್ನು, ನಡೆದಿದೆ ಎನ್ನಲಾದ ಬೆಳವಣಿಗೆಗಳನ್ನು, ಎರಡೂ ಸಾಧ್ಯತೆಗಳನ್ನು ನಿಮ್ಮೆದುರಿಗಿಟ್ಟಿದ್ದೀನಿ. 2 ಸಾಧ್ಯತೆಗಳ ಪೈಕಿ ಯಾವುದು ಹೆಚ್ಚು ಕರೆಕ್ಟ್ ಅನಿಸುತ್ತೋ ಅದನ್ನು ತಗೊಳ್ಳಿ. 2 ಸಾಧ್ಯತೆಗಳ ಪೈಕಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಎಲ್ಲವೂ ಕೂಡ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದ್ದೇ. ಈ ಮಧ್ಯದಲ್ಲಿ MLCಗಳು ಬರೆದಿರೋ ಪತ್ರ ಒಂದು ಬಿಡುಗಡೆ ಆಯಿತು. ಈಗ ಬರೆದಿದ್ದಲ್ಲ ಇದು, MLAಗಳ ಪತ್ರ ಬರೆದಿದ್ರಲ್ಲ. ಫಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದಿಂದ ಫಸ್ಟ್ ಟೈಮ್ MLAಗಳಾಗಿರೋರು 38 ಜನ, ಅವರ ಪೈಕಿ 31 ಜನ ಸೈನ್ ಹಾಕಿರೋ ಪತ್ರ ಒಂದು ರಿಲೀಸ್ ಆಯಿತು.
ಇದು ಬೆಳಗಾವಿ ಅಧಿವೇಶನ ಟೈಮ್ನಲ್ಲೇ ಬರೆದಿದ್ದು ಪತ್ರ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಅವರು. MLCಗಳ ಪತ್ರ ಈಗ MLAಗಳ ಪತ್ರಕ್ಕೆ ಹೋಲಿಸಿದ್ರೆ MLCಗಳ ಪತ್ರ ಹೆಚ್ಚು ಖಾರವಾಗಿದೆ. ಯಾಕೆ ತಮ್ಮನ್ನು ಮಂತ್ರಿ ಮಾಡಬೇಕು ಅಂದರೆ ಇವರು ಹೇಳ್ತಾ ಇರೋದು ನಮ್ಮಗಳ ಪೈಕಿ ಯಾರನ್ನಾರು 5 ಜನರನ್ನು ಮಿನಿಸ್ಟ್ರ್ ಮಾಡಿ ಅಂತ. ಯಾಕೆ ಮಾಡಬೇಕು ಅಂತ ಹೆಚ್ಚು ಅಸರ್ಟಿವ್ ಆಗಿ ಕೇಳಿದ್ದಾರೆ ಇವರು MLCಗಳು. ಇವ್ರು ಹೇಳೋದು MLCಗಳು ಅಂದರೆ ನಮಗೇನು ರಾಜಕೀಯ ಮಹತ್ವಾಕಾಂಕ್ಷೆಗಳೇ ಇರೋದಿಲ್ಲ ಅನ್ಕೊಂಬಿಟ್ಟಿದ್ದೀರಿ ನೀವು. 10-15 ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬ MLC ಇರ್ತಾರೆ. ಜನಸಾಮಾನ್ಯರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ MLCಗಳಿರ್ತಾರೆ. ಪಕ್ಷದ ನಿಲುವುಗಳನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಡಿಫೆಂಡ್ ಮಾಡಿಕೊಳ್ಳಬೇಕು ಅಂದರೆ ನಮಗೂ ಅಧಿಕಾರ ಬೇಕು. ಈ ಹಿಂದೆ ಎಲ್ಲ ಹೆಚ್ಚು ಜನ MLCಗಳ ಕ್ಯಾಬಿನೆಟ್ನಲ್ಲಿ ಇರ್ತಿದ್ರು. ಈಗ ಪರಿಪಾಠ ತಪ್ಪು ಹೋಗಿದೆ. ಈ ಸಲ ರೀಶಫಲ್ನಲ್ಲಿ ಕನಿಷ್ಠ 5 ಜನರನ್ನು, ನಮ್ಮಗಳ ಪೈಕಿ ಕನಿಷ್ಠ 5 ಜನರನ್ನು ಮಿನಿಸ್ಟರ್ ಮಾಡಿ ಅಂತ ಪತ್ರ ಬರೆದು 21 ಜನ ಸೈನ್ ಹಾಕಿದ್ದಾರೆ ಅದಕ್ಕೆ. MLC ಪುಟ್ಟಣ್ಣ ಅವ್ರು ಹೇಳಿದ್ರು, ಹೌದ್ರಿ ಕೊಟ್ಟಿದ್ದೀವಿ. 9-10 ಜನ MLCಗಳು ಹೋಗಿ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿನೂ ಆಗಿದ್ದೀವಿ ಅಂದರು. ಸಿದ್ದರಾಮಯ್ಯನವರು ಮಿನಿಸ್ಟರ್ ಆಗಬೇಕು ಅಂತ ಕೇಳಿದ್ರಲ್ಲಿ ಏನು ತಪ್ಪಲ್ಲ. ಇವರು MLAಗಳ ವಿಷಯದಲ್ಲಿ ಹೇಳಿದ್ದು, ಫಸ್ಟ್ ಟೈಮ್ MLAಗಳಾದವ್ರನ್ನ ಕ್ಯಾಬಿನೆಟ್ಟಿಗೆ ತಗೋಬಾರ್ದು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ವಿಧಾನ ಪರಿಷತ್ತಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕನಿಷ್ಠ ಒಂದು 5 ಜನಕ್ಕಾದರೂ ಕೂಡ ಮಾಡಿ. ಹಿಂದೆ ಎಲ್ಲ ಕೊಡ್ತಾಯಿದ್ರು. ಆದರೆ ಹೌಸಲ್ಲಿ ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ, ಸರ್ಕಾರದ ಪರವಾಗಿ ಸಮರ್ಸ್ಕೊಳ್ಳಿಕ್ಕೆ ಒಂದು ಅಧಿಕಾರ ಅನ್ನೋದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಬೇಕು. ಆ ದೃಷ್ಟಿಯಿಂದ ನಾವು ವಿಧಾನ ಪರಿಷತ್ ಸದಸ್ಯರು ಕೂಡ ಮಿನಿಮಮ್ 5 ಜನಕ್ಕೆ ನಾವು ಮಂತ್ರಿ ಮಾಡಿ ಅಂತ ಕೇಳಿದ್ದೀವಿ. 10 ಜನ ಹೋಗಿದ್ವಿ, ನಾವು ಭೇಟಿ ಮಾಡಿ ಬಂದಿದ್ದೀವಿ. ಹೈಕಮಾಂಡ್ ಬಿಟ್ಟಿದ್ದು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಜೂನಿಯರ್ಸು ಕೂಡ ಬೆಳಿಬೇಕು ಅಂತಾರಲ್ಲ, ಹಂಗೆ ಅವರು ಕೂಡ ಪ್ರಾತಿನಿಧ್ಯನ ಕೇಳ್ತಾರೆ. ಯಾಕೆಂದರೆ ಅವರೇನೆ ಮುಂದೆ 2 ಸಲ ಗೆಲ್ಲುವಂಥವ್ರು, 3 ಸಲ ಗೆಲ್ಲುವಂಥವ್ರು, ಮುಂದೆ ನಾಯಕರಾಗುವಂಥವ್ರು, ಅವರೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಬೇಕಾಗ್ತದೆ. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ, ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. DKಶಿ ಅವರ ಫಾಲೋವರ್ಸ್ ಸ್ವಲ್ಪ ಹೈಕಮಾಂಡ್ನೆಲ್ಲ ತಲುಪ್ತಾರೆ, ಹೋಗ್ತಾರೆ, ಒಂದು ಟೀಮ್ ಕಟ್ಕೊಂಡು ಮಂಡ್ಯದಿಂದ ಸುದ್ದಿ ಬರ್ತಾ ಇತ್ತು ಸರ್, ತಮ್ಮ ಗಮನಕ್ಕಿದೆ? ನಾನು ರಾಜಕೀಯ ಮಾತಾಡಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.